ಸರ್ ನಿಮ್ಮ ತಾಯಿ ಜೊತೆ ಯಾವಾಗಲೂ ಎಮೋಷನ್ ತೋರಿಸ್ತೀರಾ, ಅವ್ರ ಜೊತೆ ನಿಮ್ಮದು ಕಾಮಿಡಿ ಸೀಕ್ವೆನ್ಸಸ್? ಇಲ್ಲಪ್ಪ, ನಾನು ಯಾವತ್ತು ಅವಳು ನಮ್ಮನ್ನ ಯಾವತ್ತು ಬಿಟ್ಕೊಡ್ತಿರ್ಲಿಲ್ಲ. ಕುಂತ್ಕೊಂಡು ಮಾತಾಡ್ಬೇಕಾರೆ ಈಗ ಈ ತರದೆಲ್ಲ ಕಾಂಟ್ರವರ್ಸಿ ಆಯ್ತಲ್ಲ, ಅವಳು ಅದಕ್ಕೆಲ್ಲ ಬಗ್ತಿರ್ಲಿಲ್ಲ, ತೆಗ್ತಿರ್ಲಿಲ್ಲ. ಆಯ್ತು ನನ್ನ ಮಗ ಏನೋ ಮಾಡೋನಲ್ಲ, ತಪ್ಪಾಯ್ತು ಅಂತ ಕೇಳ್ಬಿಡಪ್ಪ, ಅದೇಂತ ದೊಡ್ಡ ಹಿಂಗ್ ಹೇಳೋಳು ಅವಳು. ಅವಳು ಯಾವತ್ತು ಅಷ್ಟೇ ಕಾಮಿಡಿ ಮಾಡ್ತಿಲ್ಲ. ಕಾಮಿಡಿ ಮಾಡೋದು ನನ್ನ ಎದುರುಗಡೆ ಮಾಡ್ತಿರ್ಲಿಲ್ಲ ಅವಳು. ನನ್ನ ಗ್ಯಾಂಗ್ ಇರೋದು ನಮ್ಮ ಮನೇಲಿ ಅದೇ ಕೇಳಿದ್ ಸರ್. ಚೆನ್ನಾಗಿ ಮಾತಾಡೋರು, ಕಾಮಿಡಿ ಮಾಡ್ತಿರ್ಲಿಲ್ಲ ಅವಳು ಯಾವತ್ತೂ ಅಷ್ಟೇ. ಅವಳು ಲೈಕ್ ಇನೋಸೆನ್ಸ್, ತುಂಬಾ ಇನೋಸೆನ್ಸ್ ಲೇಡಿ. ಓಕೆ. ಈ ನಿಮ್ಮ ಯಶೋಗಾಥೆಗಳ ಬಗ್ಗೆ ಅಂದರೆ ನೀವು ಸಿನಿಮಾ ಡೈರೆಕ್ಟರ್ ಆದಾಗ, ನಿಮ್ಮ ಸಿನಿಮಾ ಫಸ್ಟ್ ಬಂದಾಗ, ನಿಮ್ಮ ಸಿನಿಮಾ ಗೆದ್ದಾಗ ಆ ಸಂತೋಷದ ಕ್ಷಣ ಯಾವ್ದಾರ ತುಂಬ ಇದನ್ನ ಮರೆಯೋಕ್ಕಾಗಲ್ಲಪ್ಪ, ನಮ್ಮಮ್ಮ ಈ ವಿಷಯದಲ್ಲಿ ಸಂತೋಷ ಪಟ್ಟಿದ್ದಿದೆಯಲ್ಲ ಅಂತ? ಮಗನೇ, ಒಂದು ದಿವಸನೂ ಅವಳು ನನ್ನ ಮಗ ಡೈರೆಕ್ಟರ್ ಅಂತಾಗ್ಲಿ, ನನ್ನ ಮಗ ಹ್ಯಾಟ್ರಿಕ್ ಡೈರೆಕ್ಟರ್ ಅಂತಾಗ್ಲಿ, ನನ್ನ ಮಗ ಕೋಟ್ಯಾಂತರ ಸಂಪಾದನೆ ಮಾಡ್ತಾನೆ ಅಂತಾಗ್ಲಿ, ಆಮೇಲೆ ನನ್ನ ಮಗ ಒಬ್ಬ ಕರ್ನಾಟಕದಲ್ಲಿ ದೊಡ್ಡ ಇವನು ಇಂಡಿಯಾ ಲೆವೆಲ್ಗೆ ಅವನ್ನ ಯಾವ ಟಿವಿಲಿ ಯಾವ ಇದ್ರಲ್ಲೂ ಅವನ್ನ ತೋರಿಸ್ತಾರೆ ಅಂತಾಗ್ಲಿ ಯಾವತ್ತೂ ಅವಳು ಹೇಳ್ದವಳಲ್ಲ. ಕ್ಯಾಮ್ರಾಗಳು ಬಂದ್ರೆ ನೀವುಗಳೇ ನೋಡಿದಿರಾ, ನಿಮ್ಗಳಿಗೆ ಗೊತ್ತು. ಹೊರಗಡೆ ಯಾವ್ದಾದ್ರು ನಮ್ಮ ಮನೆ ಮುಂದೆ ವಿಡಿಯೋ ಮೀಡಿಯಾ ಏನಾದ್ರು ಬತ್ತು ಅಂದ್ರೆ, ಇಲ್ಲ ಯಾರಾದ್ರೂ ಕ್ಯಾಮ್ರಾಗಳು ಬಂದ್ರೆ ಸೀದಾ ಹೋಗಿ ರೂಮ್ ಕೂತ್ಕೊಬಿಡೋಳು. ಆಯ್ತಾ? ಸೊ ಕರೆದ್ರೆ ನನ್ಗೆ ಯಾಕಪ್ಪ, ಪಾಪ ಆ ಹುಡುಗ ಕಷ್ಟಪಟ್ಟು ಹಗಲು ರಾತ್ರಿ ಕೆಲಸ ಮಾಡೋನೆ, ಅವ್ನ್ ಮಾತಾಡ್ಸ್ಕೊಂಡು ನನ್ಗೆ ಯಾಕೆ ಬೇಕು, ಬರ್ಲಿಲ್ವಲ್ಲ. ಸೊ ಜಿಯಲ್ಲಿ ಒಂದು ಪ್ರೋಗ್ರಾಮ್ ಆಗಿದ್ದಾಗ ರಮೇಶ್ ಸಾರ್ದು, ಅವಾಗ ಏನೇನೋ ಟ್ರೈ ಮಾಡಿದ್ರು, ಬರ್ಲೇಬೇಕು ಅವ್ರ ಅಮ್ಮನ್ ಕರೆಸಿ ಅಂತ. ಅವ್ಳು ಬರ್ಲೇ ಇಲ್ಲ. ಅವಳು ಅದು ಅವ್ನ ಶ್ರಮ, ಅವ್ನು ಮಾಡಿದ್ದಾನೆ, ನಾನು ಯಾಕೆ? ನೋ 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 ನನಗೆ ಅದಕ್ಕೂ ಸಂಬಂಧನೇ ಇಲ್ಲ. ನನ್ನ ಮಗ ಅವನು, ನಾನು ಯಾಕಪ್ಪ, ನಮ್ಮನ್ನೆಲ್ಲ ಬೇಡಪ್ಪ. ಒಂದು ಟೈಮಲ್ಲಿ ಅಪ್ಪಾಜಿ ಅಮ್ಮ ನಿನ್ ತಾಯಿ ನೋಡ್ಬೇಕು ಅಂದ್ರು. ಹಾ, ಅಪ್ಪಾಜಿನ ಅಮ್ಮನು ರಾಜ್ಕುಮಾರ್ ಅವರು ಮತ್ತೆ ಪಾರ್ವತಮ್ಮ ನೋಡ್ಬೇಕು, ನಿಮ್ಮ ಅಮ್ಮನ್ ನೋಡ್ಬೇಕಣಯ್ಯ. ಏನಯ್ಯ ನೀನ್ ಸೇಮ್ ಅವಳೇನಾ ನೀನು ಅಂತ. ಕೊನೆಗೆ ರಾಘಣ್ಣ, ಅಪ್ಪು ಅವರು, ಶಿವಣ್ಣ 3 ಜನ ಮನೆಗೆ ಬಂದ್ರೆ ಅವ್ರ ಕಾಲಿಗೆ ಬಿದ್ರೆ ಅಮ್ಮ ಒಂದೇ ಮಾತು ಹೇಳಿದ್ಲು, ನೋಡಿ ಎಂತ ದೊಡ್ಡವ್ರ ಮಕ್ಳು, ರಾಜ್ಕುಮಾರ್ ಅಂದ್ರೆ ಏನು ಹುಡುಗಾಟನ ಯಪ್ಪ, ಎಂತ ದೊಡ್ಡವ್ರ ಮಕ್ಳು, ಅವ್ರು ಬಂದು ನನ್ ಕಾಲಿಗೆ ಬಿದ್ಬಿಟ್ರಲ್ಲೋ, ಅಯ್ಯೋ ನಾನು ಯಾಕಾದ್ರೂ ಹೊರಗಡೆ ಬಂದು ಅಂತ. ಈ ತರ ಲೇಡಿ ಅವಳು.